ವೈಜ್ಞಾನಿಕವಾಗಿ ನೋಡಿ ಯೋಗಾಸನ ಮಾಡಬೇಕಾದ್ರೆ ಸ್ಟ್ಯಾಂಡಿಂಗ್ ಆಸನನೂ ಮಾಡಬೇಕು, ಸಿಟ್ಟಿಂಗ್ ಆಸನನೂ ಮಾಡಬೇಕು, ಲೈ ಡೌನ್ ಮಲ್ಕೊಂಡು ಆಸನನೂ ಮಾಡಬೇಕು, ಮೂರು ಮಾಡಬೇಕು. ಈ ಮೂರು ಸ್ಟ್ಯಾಂಡಿಂಗ್ ಆ್ಯಂಡ್ ಸಿಟ್ಟಿಂಗ್ ಮಾಡೋದ್ರಿಂದ, ಆ್ಯಕ್ಟಿವ್ ಆಗಿ ಮಾಡೋದ್ರಿಂದ, ವಿಗರಸ್ ಆಗಿ ಸ್ಟ್ಯಾಂಡಿಂಗ್ ಆಸನ ಮಾಡೋದ್ರಿಂದ ನಿಮ್ಮ ಲೆಫ್ಟ್ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ, ಟಾಕ್ಸಿನ್ಸ್ ಹೋಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಸ್ಟ್ಯಾಂಡಿಂಗ್ ಆಸನ ಮಾಡೋದ್ರಿಂದ ರೈಟ್ ಸೈಡ್ ಬ್ರೈನು ಕೂಡ ಆ್ಯಕ್ಟಿವ್ ಆಗುತ್ತೆ, ಎಮೋಷನ್ಸ್ ಎಲ್ಲನೂ ಬ್ಯಾಲೆನ್ಸ್ ಆಗುತ್ತೆ, ಸ್ಟಡಿನೆಸ್ ಬರುತ್ತೆ, ಪೀಸ್, ಕಾಮ್ನೆಸ್ ಎಲ್ಲ ಬರುತ್ತೆ, ಸೆಲ್ಯುಲರ್ ರಿಪೇರ್ ಆಗುತ್ತೆ. ಎಲ್ಲ ಥರನೂ ಮಾಡಬೇಕು. ಸಿಟ್ಟಿಂಗ್ ಆಸನಾಸ್ ಮಾಡಬೇಕು, ಅದರಲ್ಲಿ ಬೆಂಡಿಂಗ್, ಟ್ವಿಸ್ಟಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿ. ಇದರ ಉದ್ದೇಶ ಏನು? ನಮ್ಮ ಬ್ರೈನ್ ಬ್ಯಾಲೆನ್ಸ್ ಆಗಬೇಕು. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಕೆಲವು ರೈಟ್ ಬ್ರೈನ್ ಆ್ಯಕ್ಟಿವೇಟ್ ಆದಾಗ ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಲೆಫ್ಟ್ ಬ್ರೈನ್ ಆ್ಯಕ್ಟಿವೇಟ್ ಆದಾಗ ನಮ್ಮ ಥಾಟ್ಸ್ ಬ್ಯಾಲೆನ್ಸ್ ಆಗುತ್ತೆ. ಎರಡೂ ಕೂಡ ಬಾಡಿ ಮೇಲೆ ಅದರದ್ದೇ ಪರಿಣಾಮ ಬೀರುತ್ತೆ, ಬಾಡಿ ಬ್ಯಾಲೆನ್ಸ್ ಆಗಿರುತ್ತೆ ಯೋಗದಲ್ಲಿ.